ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ನನ್ನ ಪ್ರೆಗ್ನೆನ್ಸಿ ಜರ್ನಿ ವ್ಲಾಗ್ ಆಗಿರುತ್ತೆ. ಮೈ ಪ್ರೆಗ್ನೆನ್ಸಿ ಜರ್ನಿ ವ್ಲಾಗ್ ಅನ್ನೋದಕ್ಕಿಂತ ಮುಂಚೆ ಬಿಫೋರ್ ಪ್ರೆಗ್ನೆನ್ಸಿ ಹೌ ವಾಸ್ ಮೈ ಲೈಫ್ ಆ್ಯಂಡ್ ಹೇಗೆ ವಾಟ್ ಐ ಫೇಸ್ಡ್ ಆ್ಯಂಡ್ ವಾಟ್ ಆಲ್ ಐ ವೆಂಟ್ ಥ್ರೂ ಐ ವಾಂಟ್ ಟು ಶೇರ್ ವಿತ್ ಯು ಗೈಸ್. ಅಷ್ಟೊಂದೆಲ್ಲ ಏನು ಗೊತ್ತು ಮಾಡಿಲ್ಲ, ಅಂದರೆ ಆ ಮೂಮೆಂಟ್ ಹ್ಯೂಮನ್ಸ್ ಅಂದರೆ ಓವರ್ ಥಿಂಕಿಂಗು ಅದೆಲ್ಲ. ಸೊ ನಮಗೆ ಮ್ಯಾರೇಜ್ ಆಗಿ 2.5 ಇಯರ್ಸ್ ಆದಮೇಲೆ ನಾನು ಕನ್ಸೀವ್ ಆಗಿದ್ದು. ಆ್ಯಂಡ್ ದ ಮೇನ್ ರೀಸನ್ ಫಾರ್ ದ ಡಿಲೇ ಪ್ಲ್ಯಾನ್ಸ್ ಎಲ್ಲ ಏನೂ ಇದ್ದಿಲ್ಲ. ದ ಫಸ್ಟ್ ಇಶ್ಯೂ ವಾಸ್ PCOD ಇತ್ತು, ದಟ್ ಈಸ್ ಕಾಲ್ಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಯಾಕೆ ಅಂದರೆ ಒಳ್ಳೆ ಲೈಫ್ ಸ್ಟೈಲು, ಸ್ಲೀಪಿಂಗ್ ರೊಟೀನ್, ಈಟಿಂಗ್ ಹ್ಯಾಬಿಟ್ಸು ಅದೆಲ್ಲ ಇಟ್ ವಾಸ್ ನಾಟ್ ಗುಡ್. ಲೇಟಾಗಿ ಮಲ್ಕೊಂಡು ಲೇಟಾಗಿ ಎದ್ದೇಳೋದು, ಮಧ್ಯಾಹ್ನ ಎದ್ದೇಳೋದು, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಿದ್ದೆ, ಲಂಚ್ ಮಾಡ್ತಿದ್ದೆ. ಐ ವಾಸ್ ಈಟಿಂಗ್ ಜಂಕ್, ಪಿಜ್ಜಾ, ಬರ್ಗರ್ ಇವಾಗಲೂ ತಿಂತೀನಿ. ಸೊ ಡಿಲೇ ಆಗೋದಕ್ಕೆ ದಟ್ ವಾಸ್ ದ ಮೇನ್ ರೀಸನ್. PCOD ವಾಸ್ ದ ಮೇನ್ ರೀಸನ್. ನೆಕ್ಸ್ಟು ಆಮೇಲೆ 1 year 6 months 7 months ನಾನೇನು ಹಾಸ್ಪಿಟಲ್ಗೆ ಹೋಗಿಲ್ಲ. ಲೈಕ್ ಮೈ ಸೈಕಲ್ ವಾಸ್ ಫಸ್ಟ್ ಇಟ್ ವಾಸ್ ಬಿಟ್ವೀನ್ 2 months ಲೇಟರ್, 3 months ಲೇಟರ್ ಮಿಸ್ ಆಗ್ತಾ ಇದ್ದಿದ್ದು, ಸ್ಕಿಪ್ ಆಗ್ತಾ ಇದ್ದಿದ್ದು. ಇಟ್ ವಾಸ್ ವೆರಿ ಇರ್ರೆಗ್ಯುಲರ್. ಸೊ ಈ ಥರ ಇತ್ತು. ಆ್ಯಂಡ್ ಒನ್ ಮೋರ್ ಥಿಂಗ್, ಐ ಆಮ್ ನಾಟ್ ಶೇಮ್ ಟು ಟೆಲ್ ದಿಸ್ ಬಿಕಾಸ್ ನನ್ನ ಫ್ರೆಂಡ್ ಸರ್ಕಲ್ ಮತ್ತು ನನಗೆ ಗೊತ್ತಿರೋರೇ ದೇ ಆರ್ ಗೋಯಿಂಗ್ ದೇ ಆರ್ ಗೋಯಿಂಗ್ ಥ್ರೂ ಲಾಟ್ಸ್ ಆಫ್ ಥಿಂಗ್ಸ್ ಇದ್ರ ರಿಲೇಟೆಡ್ ಆಗಿ. ಸೊ ಐ ಆಮ್ ನಾಟ್ ಶೇಮ್ ಅಬೌಟ್ ಹ್ಯಾವಿಂಗ್ ಎನ್ ಇಶ್ಯೂ ಆ್ಯಂಡ್ ವಾಟ್ ಐ ಫೇಸ್ಡ್. ನಾನು ನಂಬಿರೋ ದೇವರು ನನಗೆ ಅಫ್ಕೋರ್ಸ್ ಒಳ್ಳೇದು ಮಾಡಿದ್ರು. ಏನಾಯಿತು, ಇದೇ ಥರ 6 months ಆಗ್ತಿತ್ತು. ಅದಾದಮೇಲೆ ಡಾಕ್ಟರ್ ಹತ್ರ ಹೋದೆ, ಓವ್ಯುಲೇಷನ್ ಟ್ಯಾಬ್ಲೆಟ್ಸ್ ಕೊಟ್ಟರು ಓವ್ಯುಲೇಷನ್ ಆಗೋಕ್ಕೆ. ಆ್ಯಂಡ್ ಆಮೇಲೆ ಐ ಡೋಂಟ್ ನೋ ಅದೇನೋ ಪ್ರೊಸೀಜರ್, ಇಫ್ ಎನಿ ಬ್ಲಾಕ್ಸ್ ಇದೆಯಾ ಫಾಲೋಪಿಯನ್ ಟ್ಯೂಬ್ಸಲ್ಲಿ ಅಂತ ಹೇಳಿಬಿಟ್ಟು ಅದನ್ನು ಇಂಕ್ ಇಂಜೆಕ್ಟ್ ಮಾಡ್ತಾರೆ. ಇಟ್ ಹ್ಯಾಸ್ ಟು ಸ್ಪಿಲ್ ಆನ್ ದ ಬೋತ್ ಸೈಡ್. ಆಗ ಏನು ಬ್ಲಾಕ್ಸ್ ಇಲ್ಲ, ಏನಾದರೂ ಅನ್ವಾಂಟೆಡ್ ಗ್ರೋತ್ ಇದೆಯಾ ಯೂಟ್ರಸಲ್ಲಿ ಅಂತ. ಸೊ ಅದು ಸಹ ನಾರ್ಮಲ್ ಬಂತು. ಆ್ಯಂಡ್ ಶುಗರ್ ಟೆಸ್ಟು, ಬ್ಲಡ್ ಟೆಸ್ಟು, ಥೈರಾಯ್ಡು ಅದೆಲ್ಲನೂ ನಾರ್ಮಲ್ ಬಂತು ನನಗೆ. ಬಟ್ ಸ್ಟಿಲ್ ಆಗ್ತಿದ್ದಿಲ್ಲ ಬಿಕಾಸ್ ಆ ಸಿಸ್ಟ್ ಇತ್ತು ಓವರೀಸಲ್ಲಿ. ಸಿಸ್ಟ್ ಏನಕ್ಕಾಗುತ್ತೆ ಅಂತಂದರೆ ಎಗ್ ಓವ್ಲೇಟ್ ಆಗಿಲ್ಲ ಅಂದರೆ ಅದು ಹಾಗೆ ಸಿಸ್ಟ್ ಆಗುತ್ತೆ ಅಂತ ಹೇಳಿ. ಸೊ ನನಗೇನು ನಾಲೆಜ್ ಇದೆ ನಾನು ಅದನ್ನು ಶೇರ್ ಮಾಡ್ತಿದ್ದೀನಿ. ಇಟ್ ಈಸ್ ಓನ್ಲಿ ಫಾರ್ ಇನ್ಫಾರ್ಮೇಷನ್ ಪರ್ಪಸ್ ಅಷ್ಟೇ. ಅದಾದಮೇಲೆ ಏನಾಯಿತು, ಐ ಯೂಸ್ ಟು ಕ್ರೈ ಅ ಲಾಟ್. ಕಾಲೇಜ್ಗೆ ಹೋಗ್ತಿದ್ದೆ ಆಗ, ಲೈಕ್ ಆಫ್ಟರ್ನೂನ್ ಮುಗ್ದು ಹೋಗ್ತಾಯಿತ್ತು ನನ್ನ MCOM ಕ್ಲಾಸಸ್ ಎಲ್ಲ. ಕಾಲೇಜ್ಗೆ ಹೋಗ್ತಿದ್ದೆ, ಬರ್ತಿದ್ದೆ, ಐ ಯೂಸ್ ಟು ಕ್ರೈ. ಅಳೋದು. ಆ್ಯಂಡ್ ದ ಮೇನ್ ಥಿಂಗ್ ಲೈಕ್ ಏನು ಅಂತಂದರೆ ನನಗೆ ಯಾರ್ದು ಸ್ಟ್ರೆಸ್ಸು, ಪ್ರೆಷರ್ ಆ ಥರ ಏನೂ ಇದ್ದಿಲ್ಲ. ನಮ್ಮ ಹಸ್ಬೆಂಡ್ ಆಗಲಿ, ನಮ್ಮ ಹಸ್ಬೆಂಡ್ ಸೈಡ್ ಆಗಲಿ, ನನ್ನ ಮದರ್ ಇನ್ ಲಾ ಆಗಲಿ, ದೇ ವೆ ನಾಟ್ ಫೋರ್ಸಿಂಗ್ ಲೈಕ್ ಆಗಬೇಕು, ಇನ್ನೂ ಆಗಿಲ್ವ ಆ ಥರ ಎಲ್ಲ ಏನೂ ಇದ್ದಿಲ್ಲ. ದ ಥಿಂಗ್ ಇಸ್ ಲೈಕ್ ನನಗೆ ಐ ನೀಡೆಡ್ ಅ ಬೇಬಿ ಅಷ್ಟೇ, ಇನ್ನೇನೂ ಇಲ್ಲ. ಮತ್ತು ಯಾರಾದರೂ ಕೇಳಿದ್ರೆ ನನಗೆ ಬೇಜಾರಾಗ್ಬಿಡ್ತಾಯಿತ್ತು. ಏನೋ ಹಿಂಗೆ ಕೇಳ್ತಿದ್ದಾರೆ ಇವರು ಅಂತ. ಐ ಡೋಂಟ್ ನೋ, ಫ್ಯೂ ಪೀಪಲ್ಸ್ ಕೇಳೋ ರೀತಿನಲ್ಲೇ ನಮಗೆ ಗೊತ್ತಾಗುತ್ತೆ ಅವರೊಂದು ಕನ್ಸರ್ನಿಂದ ಕೇಳ್ತಿದ್ದಾರಾ, ನಿಮ್ಮ ಹತ್ರ ಇಲ್ಲ ಅದನ್ನು ತೋರ್ಸೋಕ್ಕೆ ಕೇಳ್ತಿದ್ದಾರಾ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಅದು. ಬಿಕಾಸ್ ಎವ್ರಿ ಹ್ಯೂಮನ್ ಆರ್ ಬ್ಲೆಸ್ಡ್ ವಿತ್ ದಟ್, ಏನು ಹೇಳ್ತೀರಾ, ಆ ಗೆಸ್ ಮಾಡಿಬಿಡ್ಬೋದು ಅದು ಯಾವ ಇಂಟೆನ್ಷನಲ್ಲಿ ಕೇಳ್ತಿದ್ದಾರೆ ಅಂತ. ಆ್ಯಂಡ್ ಐ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಫಾರ್ ದಟ್. ಸೊ ನೆಗೆಟಿವ್ ಪಾರ್ಟ್ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ದಟ್ ವಾಸ್ ಆಲ್ ಅನ್ನೆಸೆಸರಿ. ಸೊ ಲೇಟರ್ ಏನಾಯಿತು, ನಮ್ಮ ಮನೆ ಹತ್ರ ಒಂದು ಆಂಟಿ ಈ ಥರ ಒಂದು ಗೈನ ಇದ್ದಾರೆ, ಯು ಗೋ ಆ್ಯಂಡ್ ಶೋ ದೇರ್, ಚೆನ್ನಾಗಾಗುತ್ತೆ ಹೇಳ್ತಾರಲ್ವ, ಕೈಗುಣ ಒಳ್ಳೇದಿರುತ್ತೆ ಅದೆಲ್ಲ ಅಂದ್ಬಿಟ್ಟು. ಸೊ ನಾನು ಮೆಡಿಸನ್ ತೊಗೊತಿದ್ದೆ, ಅದೇನೇನೋ ಟೆಸ್ಟ್ ಎಲ್ಲ ಮಾಡ್ತಿದ್ರು, ಹೀಗೆ ನಡೀತಿತ್ತು. ಆಮೇಲೆ ಐ ವಾಸ್ ಫೆಡ್ ಅಪ್, ಐ ಸ್ಟಾಪ್, ನಾನು ಎಲ್ಲೂ ಹೋಗಲ್ಲ, ನನಗೇನು ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಆಮೇಲೆ ಇನ್ನೊಂದು ಫ್ರೆಂಡ್ ಹೇಳಿದ್ರು, ಮಮ್ಮಿ ಫ್ರೆಂಡ್ ಹೇಳಿದ್ರು, ಈ ಥರ HBR ಲೇಔಟಲ್ಲಿ ಒಂದು ಫರ್ಟಿಲಿಟಿ ಸೆಂಟರ್ ಇದೆ, ಯು ಗೋ ದೇರ್ ಅಂತ. ಸರಿ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು
ಎಲ್ಲ ಚೆಕಪ್ ಮಾಡಿಸ್ದೆ. ಆ್ಯಂಡ್ ದೇವರ್ ಲೈಕ್ ನನ್ನದು ಅದೇನು ನೇಮ್ ಹೇಳಲ್ಲ, ಸ್ಕ್ಯಾನ್ ಎಲ್ಲ ಮಾಡಿ ನೋಡಿದ್ರು. ಸ್ಕ್ಯಾನ್ ಮಾಡಿ ನೋಡಿಬಿಟ್ಟು ಎಲ್ಲ ನಾರ್ಮಲ್ ಇದೆ, ನಿನಗೆ ಮ್ಯಾರೇಜ್ ಆಗಿ 2 years ಪಾಪು ಇಲ್ವಲ್ಲ, ಯು ಗೋ ಫಾರ್ IUI ಅಂತ ಹೇಳಿದ್ರು. IUI ಅಂದರೆ ಅದೇನೋ ಆಬ್ರಿವೇಷನ್ ಬರುತ್ತೆ, ಅದೆಲ್ಲ ನಂಗೆ ಗೊತ್ತಿಲ್ಲ. IVFಗೆ ಮುಂಚೆ ಮಾಡೋ ಪ್ರೊಸೀಜರ್ IUI ಅಲ್ಲೂ ಟ್ರೈ ಮಾಡಿ ಆಗಿಲ್ಲ ಅಂದರೆ IVFಗೆ ಹೋಗೋದು. ಸೊ ಈ ಥರ ಹೇಳಿದ್ರು. ಆ್ಯಂಡ್ ಐ ವಾಸ್ ಲೈಕ್, ನಾನು ಏನಕ್ಕೆ ಮಾಡಿಸ್ಬೇಕು ಇದನ್ನು ಅಂತ. ಯಾಕಂದರೆ ದ ಗಾಡ್ ಐ ಸರ್ವ್ ವಾಸ್ ಏಬಲ್ ಟು ಡೂ ಎವ್ರಿಥಿಂಗ್. ನನಗೆ ದೇವ್ರ ಮೇಲೆ ನಾನು ಮುಗಿಯೋ ದೇವರು ಜೀಸಸ್. ನನಗೆ ಅವ್ರ ಮೇಲೆ ತುಂಬ ನಂಬಿಕೆ ಇತ್ತು. ನನಗೆ ನನ್ನ ದೇವ್ರು ಇದ್ದಾರೆ, ಹೀಸ್ ಅಲೈವ್, ನನಗೆ ಕೊಡ್ತಾರೆ. ನಾನೇನಕ್ಕೆ ಇಷ್ಟೊಂದು ಸ್ಟ್ರೆಸ್ ಮಾಡಿಕೊಂಡು ಇದೆಲ್ಲ ಮಾಡಿಸ್ಕೊಬೇಕು. ದ ಮೂಮೆಂಟ್ ಐ ಡಿಸೈಡೆಡ್ ನನಗೆ ಇದೆಲ್ಲ ನೆಸಸರಿ ಇಲ್ಲ, ನಂಗೆ ಬೇಡ. ಐ ಹ್ಯಾಡ್ ಅ ಸ್ಟ್ರಾಂಗ್ ಬಿಲೀವ್ ದಟ್ ನನಗೆ ದೇವರು ಕೊಟ್ಟೇ ಕೊಡ್ತಾರೆ. ಇಟ್ ವಾಸ್ ಜಸ್ಟ್ ಅ ಡಿಲೇ ಅಷ್ಟೇ. ಸೊ ಅದೇನು ಮಾಡಿದೆ, ಆವಾಗ ಹೋಗಿಲ್ಲ ನಾನು. ಐ ವಾಸ್ ಲೈಕ್ ನೋ, ನನಗೆ ಬೇಡ ಅಂತ ಅಂದ್ಬಿಟ್ಟು ಬಂದುಬಿಟ್ಟೆ. ಆಮೇಲೆ ಯಾವ್ದು ಹಳೆ ಡಾಕ್ಟರ್ ಹತ್ರ ತೋರಿಸ್ತಿದ್ದೆ, ಅವ್ರ ಹತ್ರನೇ ತೋರಿಸ್ತಿದ್ದೆ. ದಿ ಸ್ಟಾರ್ಟೆಡ್ ಓವ್ಯುಲೇಷನ್ ಇಂಡಕ್ಷನ್ ಪ್ರಾಸೆಸ್. ಅಂದರೆ ಅದು ಒಂದು ಇಂಜೆಕ್ಷನ್ ಹಾಕ್ತಾರೆ ಸೊಂಟಕ್ಕೆ, ಎಗ್ಗು ಓವ್ಲೇಟ್ ಆಗೋಕ್ಕೆ ಹಾಕ್ತಾರೆ. ಅದು 1 time ಮಾಡಿದ್ರು, ಇಟ್ ವಾಸ್ ಏನೂ ರಿಸಲ್ಟ್ ಇದ್ದಿಲ್ಲ. ಆ್ಯಂಡ್ ಅದು 2nd time ಮಾಡಿದ್ರು. ಆಮೇಲೆ ನಾನು ಸರಿ ಬಿಡು ಏನೋ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಐ ವಾಸ್ ಲೈಕ್, ಐ ಟೋಲ್ಡ್ ಗಾಡ್, ನನಗೆ ಐ ವಾಸ್ ಗೆಟಿಂಗ್ ಕ್ಲೋಸರ್ ಟು ಗಾಡ್. ಮೇ ಬಿ ದಟ್ ಹೆಲ್ಪ್ಡ್ ಮೀ ಟು ಹ್ಯಾವ್ ದಟ್ ಕನೆಕ್ಷನ್ ವಿತ್ ಗಾಡ್ ಅಂತಲೇ ಹೇಳ್ಬೋದು. ಸೊ ಐ ಜಸ್ಟ್ ಟೋಲ್ಡ್ ಗಾಡ್, ನೀನು ಕೊಟ್ಟರು ಇಟ್ಸ್ ಓಕೆ, ನೀನು ಕೊಟ್ಟಿಲ್ಲ ಅಂದರೂ ಇಟ್ಸ್ ಓಕೆ, ಯು ಜಸ್ಟ್ ಬಿ ವಿತ್ ಮೀ, ನನ್ನ ಜೊತೆ ಇರು, ಡೋಂಟ್ ಲಿವ್ ಮೀ ಅಲೋನ್ ಟು ಫೇಸ್ ದಿಸ್ ಥಿಂಗ್ಸ್ ಅಂತೆಲ್ಲ ಹೇಳಿ. ಸೊ ಆ ಥರ ಎಲ್ಲ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಆ್ಯಂಡ್ ಸಡನ್ನಾಗಿ ಫೀವರ್ ಬಂತು ನನಗೆ. ಫೀವರ್ ಬಂತು ಅಂತ ನನ್ನ ಹಸ್ಬೆಂಡ್ಗೆ ಇದು ಡೋಲೋ ಟ್ಯಾಬ್ಲೆಟ್ಸು ಇಲ್ಲ ಪ್ಯಾರಾಸಿಟಮಾಲ್ ಯಾವ್ದಾದ್ರು ತೊಗೊಂಬಾ, ಪೀರಿಯಡ್ಸ್ ಡಿಲೇ ಆಗಿದೆ, ಯಾವುದಕ್ಕೂ ಇರಲಿ ನೋಡೋಣ ಅಂತ ಒಂದು ಟೆಸ್ಟರ್ ತೊಗೊಂಡ್ಬಾ ಅಂತ ಹೇಳಿದೆ. ಆ್ಯಂಡ್ ಐ ಹ್ಯಾವ್ ಒನ್ ಮೋರ್ ಥಿಂಗ್. 1 year ಆದಮೇಲೆ ನಾನು ಕನ್ಸೀವ್ ಆಗಿದ್ದೆ, ಬೇರೆ ಡಾಕ್ಟರ್ ಹತ್ರ ತೋರಿಸ್ತಿದ್ದೆ. ಆವಾಗ ಏನಾಗಿತ್ತು, ಡಬಲ್ ಲೈನ್ ಸಹ ಬಂದಿತ್ತು. ಡಬಲ್ ಲೈನ್ ಬಂದಿತ್ತು. ಆ ಡಾಕ್ಟರ್ ಸ್ಕ್ಯಾನ್ಗೂ ಬರೋಕ್ಕೆ ಹೇಳಿದ್ರು. ಸ್ಕ್ಯಾನಲ್ಲಿ ಹೇಳಿದ್ರು, ಚಿಕ್ಕದಾಗಿ ಕಾಣಿಸ್ತಿದೆ, ನೀನೇನು ಮಾಡು, 15 days 2 weeks ಬಿಟ್ಬಿಟ್ಟು ನೀನು ಬಾ, ಆಗ ಕ್ಲಿಯರಾಗಿ ಗೊತ್ತಾಗುತ್ತೆ, ಸಾಕು, ಹಾರ್ಟ್ ಬೀಟ್ ಎಲ್ಲ ಬಂದಿರುತ್ತೆ ಅಂತ ಹೇಳಿದ್ರು. ನಾನೇನು ಮಾಡಿದೆ, ಅದಕ್ಕೆ ಸರಿ ಓಕೆ ಅಂತ ಅಂದ್ಬಿಟ್ಟು ಏನಾಯಿತು, ಅದು 1 week ಒಳಗಡೆ ಮಿಸ್ಕ್ಯಾರೇಜ್ ಆಗೋಯಿತು. ನಾವು ಅದನ್ನು ಯಾರಿಗೂ ಹೇಳಿಲ್ಲ, ಬಿಕಾಸ್ 3 months ಆಗಲಿ, ಸೊ ಎಲ್ಲ ಕನ್ಫರ್ಮ್ ಆದಮೇಲೆ ಹೇಳೋಣ ಅಂತ ಅಂದ್ಕೊಂಡು. ಇಟ್ ವಾಸ್ ಒನ್ಲಿ ಲೈಕ್ ನಾನು, ನಮ್ಮ ಮಮ್ಮಿ, ನನ್ನ ತಮ್ಮ, ನಮ್ಮ ಡ್ಯಾಡಿ, ನನ್ನ ಹಸ್ಬೆಂಡ್, ಲೈಕ್ ಒನ್ಲಿ ಇಷ್ಟು ಜನಕ್ಕೆ ಅಷ್ಟೇ ಗೊತ್ತಿದ್ದು. ಅದು ಮಿಸ್ಕ್ಯಾರೇಜ್ ಆಗೋಯಿತು. ದಟ್ ವಾಸ್ ದ ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್ ನನಗೆ. ಯಾಕಂದರೆ ತುಂಬ ಆಸೆ, ತುಂಬ ಕನಸು. ಓಕೆ, ಅಂದರೆ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೆ, ಓಕೆ ಈ ಮಂತ್ ಅಂದರೆ ಇನ್ನು 9 monthsಗೆ, ನೆಕ್ಸ್ಟ್ ಇಯರ್ ಈ ಮಂತ್ಗೆ ಬೇಬಿ ಇರುತ್ತೆ ಅಂತೆಲ್ಲ ಬಂದ್ಬಿಟ್ಟು. ಸೊ ಅದಾದಮೇಲೆ ಮಿಸ್ಕ್ಯಾರೇಜ್ ಆಗೋಯಿತು. ಆಮೇಲೆ ಡಾಕ್ಟರ್ ಹತ್ರ ಹೋದೆ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು, HCG ಹಾರ್ಮೋನ್ ಲೋ ಇತ್ತು. ಲೈಕ್ ಯು ಹ್ಯಾವ್ ಕನ್ಸೀವ್ಡ್, ಬಟ್ ಮೇ ಬಿ ಇಟ್ ವಾಸ್ ನಾಟ್ ಹೆಲ್ದಿ ಡೆವಲಪ್ಮೆಂಟ್. ಇಟ್ ಈಸ್ ಗುಡ್, ಹಾರ್ಟ್ ಬೀಟ್ ಬರೋಕ್ಕೆ ಮುಂಚೆನೇ ಮಿಸ್ಕ್ಯಾರೇಜ್ ಆಗಿರೋದು, ಇಲ್ಲಾಂದರೆ ಏನಾದರೂ ಬೆಳವಣಿಗೆ ಗ್ರೋತ್ ಇಲ್ಲ ಅಂದರೆ ಕಷ್ಟ ಆಗಿರೋದು ಅದು ಅಂತೆಲ್ಲ ಹೇಳಿದ್ರು. ಸೊ ಆಮೇಲೆ ಟ್ಯಾಬ್ಲೆಟ್ ಸಹ ಕೊಟ್ಟರು, ನೋಡೋಣ ಈ ಟ್ಯಾಬ್ಲೆಟ್ ತಗೋ ಅಂತ. ಅಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸೋವಾಗ ನಾನು ಬ್ಲಡ್ಡು ಇದು ಕಲೆಕ್ಟ್ ಮಾಡ್ತಾರಲ್ವ ಸ್ಯಾಂಪಲು, ಆ ಅಂಕಲ್ ಏನು ಹೇಳಿದ್ರು, ನೀನು ಅಳ್ತಾನೇ ಇದ್ದೆ ನಾನು. ಆ ಅಂಕಲ್ಗಳು ಯಾಕೆ ಪುಟ್ಟ ಅಳ್ತಾ ಇದೆಯಾ ಅಂತ. ಇಲ್ಲ, ಈ ಥರ ಮಿಸ್ಕ್ಯಾರೇಜ್ ಆಗೋಯ್ತು ಅಂಕಲ್. ಅವರು ಇದೆಲ್ಲ ತೊಗೊಬೇಡಮ್ಮ, ದೇವ್ರು ಕೊಡ್ತಾರೆ, ಇದೆಲ್ಲ ತೊಗೊಂಡ್ರೆ ಸುಮ್ಮನೆ ಬೆಳವಣಿಗೆ ಅದೆಲ್ಲ ಇರಲ್ಲ ಹಿಟ್ಟೋಲ್ಡ್. ಲೈಕ್ ಹೌದಾ, ಸರಿ ಅಂಕಲ್ ಆಯಿತು. ಆಮೇಲೆ ಮನೆಗೆ ಬಂದ್ವಿ. ಸೊ ದಟ್ ಫೇಸ್ ಪಾಸ್ಡ್ ಅವೇ. ಅದಾದಮೇಲೆ ಏನಾಯಿತು, ಆಮೇಲೆ ಅದೇ ಹೇಳಿದ್ನಲ್ವ, ಫೀವರ್ ಇತ್ತು ಒಂದು ದಿವಸ ಅಂತ, ಆಫ್ಟರ್ 2.5 years ಫೀವರ್ ಇತ್ತು ಅಂತ. ಸೊ ನೋಡೋಣ, ಚೆಕ್ ಮಾಡೋಣ, ಅದಕ್ಕೂ ಟ್ಯಾಬ್ಲೆಟ್ ತೊಗೊಳಕ್ಕೆ ಮುಂಚೆ ಚೆಕ್ ಮಾಡಿದ್ರೆ ಡಬಲ್ ಲೈನ್ ಬಂದ್ಬಿಡ್ತು. ಆವಾಗ್ಲೂ ನನಗೆ ದೇವರು ಕೊಟ್ಟಿರೋ ಬ್ಲೆಸ್ಸಿಂಗ್ನ, ಬಿಕಾಸ್ ಸ್ಟಿಲ್ ಐ ಆಮ್ ಇನ್ ಫ್ಲೆಶ್ ಆ್ಯಂಡ್ ಐಮ್ ಎ ಹ್ಯೂಮನ್,
ನನಗೆ ಅದು ಅಯ್ಯೋ ಇರುತ್ತಾ ಇಲ್ಲ ಲಾಸ್ಟ್ ಟೈಮ್ ಥರನೇ ಆಗಿಬಿಡುತ್ತಾ ಹೋಗ್ಬಿಡುತ್ತಾ ಇದೇ ಮೈಂಡ್ ಸೆಟ್ಟಲ್ಲೇ ಇದ್ದೆ. ಆ್ಯಂಡ್ ಮತ್ತು ಒಂದು ಆಂಟಿ ಅಂದರೆ ತುಂಬ ವರ್ಷದಿಂದ ಅವರು ನಮಗೆ ಪರಿಚಯ ಇದೆ. ಅವರು ನಮಗೆ ಪ್ರೇಯರ್ಸ್ ಎಲ್ಲ ಮಾಡ್ತಿದ್ರು, ಏನಾದರೂ ಪ್ರೇಯರ್ ರಿಕ್ವೆಸ್ಟ್ ಇದ್ದರೆ. ಸೊ ಆ ಆಂಟಿನ ನಾನು ರ್ಯಾಂಡಮಾಗಿ ಯಾವತ್ತೂ ಹೋಗಿ ಮೀಟ್ ಅಲ್ಲ, ನಮ್ಮ ಚಿಕ್ಕಮ್ಮ ಅವ್ರನ್ನ ಏನೋ ಪಿಕ್ ಮಾಡಬೇಕಾಗಿತ್ತು. ಸೊ ಆವಾಗ ಆ ಆಂಟಿನ ಮೀಟ್ ಮಾಡೋ ಪರಿಸ್ಥಿತಿ ಬಂತು. ಐ ಟೋಲ್ಡರ್ ನನಗೆ ಈ ಥರ ಪಾಪು ಇಲ್ಲ, ಸೊ ಪ್ರೇಯರ್ ಮಾಡಿ ಅಂತ ಹೇಳೋಣ ಅಂತ. ಐ ಡೋಂಟ್ ನೋ ವೈ ನಾನು ಹೋಗ್ಬಿಟ್ಟು ಆ ಆಂಟಿ ಮುಂದೆ ನಿಂತ್ಕೊತೀನಿ ಆ್ಯಂಡ್ ಐ ಸ್ಟಾರ್ಟೆಡ್ ಕ್ರೈಯಿಂಗ್. ತುಂಬ ಓವರ್ವೆಲ್ಮಿಂಗ್ ಆಗಿತ್ತು. ಮೇ ಬಿ ಇಟ್ ವಾಸ್ ಗಾಡ್ ಪ್ರೆಸೆನ್ಸ್ ದಟ್ ವಾಸ್ ದೇರ್ ವಿತ್ ಹರ್. ಫುಲ್ಲು ಹತ್ಕೊಂಬಿಟ್ಟೆಲ್ಲ ಇದ್ದೆ. ಆಮೇಲೆ ಪ್ರೇಯರ್ ಮಾಡಿದ್ರು. ಅದೆಲ್ಲ ಆದಮೇಲೆ ಇವಾಗ ಏನು ಹೇಳ್ದೆ, ಫೀವರ್ ಬಂದಿರೋ ಟೈಮಲ್ಲಿ ಪಾಸಿಟಿವ್ ಬಂದಿತ್ತಲ್ವ. ಸೊ ವಿ ಕಾಲ್ಡ್ ಎವ್ರಿಬಡಿ ಇನ್ಫಾರ್ಮ್ ಮಾಡೋಕ್ಕೆ, ಈ ಥರ ಪಾಪು ನಿಂತಿದೆ ಅಂತಂದರೆ ಆಫ್ಟರ್ ಹಾರ್ಟ್ ಬೀಟ್ ಬಂದಮೇಲೆ ನಾವು ಇನ್ಫಾರ್ಮ್ ಮಾಡಿದ್ವಿ ಎಲ್ಲರಿಗೂ. ಸೊ ಆ ಆಂಟಿ ಅದೇ ಹೇಳಿದ್ನಲ್ವ, ಪ್ರೇಯರ್ ಮಾಡಿದ್ರು. ಅವ್ರ ಹೆಸರು ಅನಿತಾ ಸಿಸ್ಟರ್ ಅಂತ, ನಾನು ಆಂಟಿ ಅಂತ ಕರಿತೀನಿ. ಆ್ಯಂಡ್ ಆ ಆಂಟಿಗೆ ಕಾಲ್ ಮಾಡಿ ಹೇಳ್ತಿದ್ದೀನಿ, ಈ ಥರ ಆಂಟಿ ನಾನು ಕನ್ಸೀವ್ ಆಗಿದ್ದೀನಿ ಅಂತ. ಶಿ ವಾಸ್ ಲೈಕ್ ಸೋ ಹ್ಯಾಪಿ, ಫುಲ್ಲು ನಗಾಡ್ತಿದ್ದಾರೆ ಅವರು. ಹೌದಾ ಇನ್ನೊಂದು ಸರಿ ಹೇಳು ಅಂತಿದ್ದಾರೆ. ನಮ್ಮ ಮಮ್ಮಿ ಜೊತೆ ಯಾರೂ ಹುಟ್ಟಿಲ್ಲ, ನಮ್ಮ ಮಮ್ಮಿ ಜೊತೆ ಅಣ್ಣ ತಮ್ಮ ತಂಗಿಯೆಲ್ಲ. ಶಿಸ್ ದ ಒನ್ಲಿ ಕಿಡ್. ಆ್ಯಂಡ್ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಮಗೆ ನಮ್ಮ ಸಕ್ಸಸ್ನ ಖುಷಿ ಪಡೋಕ್ಕೆ ಜೊತೆಯಲ್ಲಿ ಹುಟ್ಟಿರೋರೇ ಆಗಬೇಕು ಅಂತಿಲ್ಲ. ಆ್ಯಂಡ್ ದೋಸ್ ಪೀಪಲ್ ಆರ್ ರಿಯಲಿ ಬಿಗ್ ಬ್ಲೆಸ್ಸಿಂಗ್ ಇನ್ ಮೈ ಲೈಫ್. ಅಷ್ಟು ಫುಲ್ಲು ಖುಷಿ ಪಟ್ಬಿಟ್ರು ಈ ಆಂಟಿ. ಆಮೇಲೆ ಸರಿ ಎಲ್ಲರಿಗೂ ಹೇಳಿದ್ದಾಯಿತು. ಆ್ಯಂಡ್ ಒನ್ ಪರ್ಸನ್ ಬಂದು ನಮ್ಮ ಮಮ್ಮಿ ಕಾಲ್ ಮಾಡಿ ಹೇಳಿದ್ರು, ಈ ಥರ ಹರ್ಷಿತಾ ಪ್ರೆಗ್ನೆಂಟು ಅಂತ. ಮತ್ತು ಆ ಲೇಡಿ ಏನಂತ ಅಂದರು ಅಂದರೆ, ಯಾವ ಹಾಸ್ಪಿಟಲ್ಲು ಅಂತ. ಹಾಸ್ಪಿಟಲ್ಲ, ಪ್ರೆಗ್ನೆಂಟ್ ಆಗೋಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾ, ಯಾವ ಹಾಸ್ಪಿಟಲ್ಲು ಅಂತ ಕೇಳಿದ್ರು. ಸೊ ಐ ಟೋಲ್ಡರ್ ಓಕೆ, ಅವ್ರು ಅಂದ್ಕೊಂಡಿರ್ತಾರೆ ಮೇ ಬಿ ಇವ್ರಿಗೆ ಮಕ್ಕಳೇ ಆಗಲ್ವೇನೋ, ದೇ ವುಡ್ ಹ್ಯಾವ್ ಗಾನ್ ಟು IVF, ಸೊ ಹಾಸ್ಪಿಟ್ಲಲ್ಲೇನೋ ಮೆಡಿಕಲ್ ಇದೆಲ್ಲ ತೊಗೊಂಡಾಗಿದ್ದಾರೇನೋ ಅಂತ. ಐ ವಾಸ್ ಲೈಕ್, ಈವನ್ ದೇ ಸರ್ವ್ ಸೇಮ್ ಗಾಡ್ ಅಲ್ವಾ ಅಂತ ಕೇಳಿದೆ ನಮ್ಮ ಮಮ್ಮಿನ. ಆ್ಯಂಡ್ ಸೊ ಈ ಥರ ಆಯಿತು. ಸೊ ಫೈನಲಿ ನಂದು ಪ್ರೆಗ್ನೆನ್ಸಿ ಜರ್ನಿ ಬಂದ್ಬಿಟ್ಟು ಈ ಫೇಸ್ ಇತ್ತು. ಸೊ ನನಗೆ ವಾಟ್ ಐ ಹ್ಯಾವ್ ಗಾನ್ ಥ್ರೂ, ನನ್ನ ಎಕ್ಸ್ಪೀರಿಯನ್ಸ್ ಮೂಲಕ ಹೇಳೋದೇನೆಂದರೆ, ತುಂಬ ಜನ ಗರ್ಲ್ಸ್, ತುಂಬ ವುಮೆನ್ಸ್, ತುಂಬ ಮ್ಯಾರಿಡ್ ವುಮೆನ್ಸ್, ವರ್ಕಿಂಗ್ ವುಮೆನ್ಸ್ ಎಲ್ಲ ಬಂದು ದೇ ಆರ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಸ್ಟ್ರೆಸ್, ಫುಡ್ ಹ್ಯಾಬಿಟ್ಸು, ಲೈಫ್ ಸ್ಟೈಲು, ಆ್ಯಂಡ್ ಎಸ್ಪೆಷಲಿ ಮ್ಯಾರಿಡ್ ವುಮೆನ್ಸ್ಗೆ, ಲೈಕ್ ಇಫ್ ದೇ ಆರ್ ಟ್ರೈಯಿಂಗ್ ಟು ಹ್ಯಾವ್ ಅ ಬೇಬಿ ಅಲ್ವಾ, ಇಟ್ ಟೇಕ್ಸ್ 2 minutes ಫಾರ್ ಮೀ ಟು ಟೆಲ್, ಅದು ಹರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಆದರೆ ವೆನ್ ಐ ಆಮ್ ತುಂಬ ನಿಯರಿಂದ ನೋಡಿರೋವಾಗ, ನನ್ನ ಫ್ರೆಂಡ್ಸ್ದಾಗಲಿ ಬೇರೆ ನನಗೆ ಪರಿಚಯ ಇರೋರ್ದಾಗಲಿ, ಇಟ್ ರಿಯಲಿ ಹರ್ಟ್ಸ್. ಸೊ ವಾಟ್ ಐ ಸೇ, ದೇವರು ಖಂಡಿತ ಕೊಡ್ತಾರೆ. ಗಾಡ್ ವಿಲ್ ಡೂ ಇಟ್. ಇಟ್ ಈಸ್ ಜಸ್ಟ್ ಅ ಡಿಲೇ ಅಷ್ಟೇ. ಗಾಡ್ ವಿಲ್ ಫಾರ್ ಶ್ಯೂರ್ಲಿ ಡೂ ಇಟ್. ಬಟ್ ಸ್ಟಿಲ್ ನಮ್ಮ ಎಫರ್ಟ್ಸ್ ಆಗಬೇಕು. ನಾವು ತಿನ್ನೋ ಊಟ ಮತ್ತು ವಾಕು, ಎಕ್ಸಸೈಸು, ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಇದೆಲ್ಲ ಏನೂ ಇಲ್ಲ ಅಂತ ಅನಿಸುತ್ತೆ. ಬಟ್ ನಿಜವಾಗ್ಲೂ ಇದೆಲ್ಲ ಇಂಪ್ಯಾಕ್ಟ್ ಇದೆ. ನಾನು ಫುಡ್ ವೈಸ್ ಬಂದ್ಬಿಟ್ಟು ಅಷ್ಟೊಂದು ಇದರಲ್ಲಿದ್ದಿಲ್ಲ, ಬಟ್ ವಾಕ್ ಮಾಡ್ತಿದ್ದೆ. ಐ ಯೂಸ್ ಟು ವಾಕ್ 1 hour, 5K steps, 6K steps. ಐ ವಾಸ್ ಗೋಯಿಂಗ್. ಸೊ ಡಾಕ್ಟರೇ ಹೇಳಿದರು, ಸ್ಕ್ಯಾನಲ್ಲಿ ಸಿಸ್ಟ್ ಕಮ್ಮಿ ಆಗಿದೆ, ಗುಡ್ ಅಂತ ಹೇಳಿದರು. ಸೊ ಏನು ಹೇಳ್ತೀನಿ ಅಂದರೆ, ನೀವು ಒಬ್ಬರೇ ಅಲ್ಲ ಇದನ್ನು ಗೋ ಥ್ರೂ ಮಾಡ್ತಿರೋದು. ದೇರ್ ಆರ್ ಮೆನಿ ವುಮೆನ್ಸ್ ಹು ಹ್ಯಾವ್ ಗಾನ್ ಥ್ರೂ ಆ್ಯಂಡ್ ಸ್ಟಿಲ್ ಗೋಯಿಂಗ್ ಥ್ರೂ. ಅದು ಆ ಟೆಸ್ಟರಲ್ಲಿ ಒಂದು ಸರಿನೂ ಚೆಕ್ ಮಾಡಿ ಆ ಒಂದೇ ಒಂದು ಲೈನ್ ಬರುತ್ತಲ್ಲ, ಇಟ್ ಈಸ್ ವೆರಿ ಡಿಸಪಾಯಿಂಟಿಂಗ್. ಅದು ಒಂದು ಡಿಸಪಾಯಿಂಟಿಂಗ್ ಅಂದರೆ,
ಕನ್ಸೀವ್ ಆಗಿಬಿಟ್ಟು ಅದು ಮಿಸ್ಕ್ಯಾರೇಜ್ ಆದರೆ ಇಟ್ ಈಸ್ ಹಾರ್ಟ್ ಬ್ರೇಕಿಂಗ್, ಇಟ್ ಈಸ್ ವೆರಿ ಡಿಸಪಾಯಿಂಟಿಂಗ್. ಅದು ಲೈಕ್ ವಿ ಆರ್ ಸೋ ಮೆನಿ ಕ್ವೆಶನ್ಸ್ ಟು ಗಾಡ್, ಯಾಕೆ ನಾನು ಕೇಳಿಲ್ವಲ್ಲ, ನೀನು ತಾನೇ ಕೊಟ್ಟೆ, ಆ್ಯಂಡ್ ವೈ ಯು ಡಿಡ್ ದಿಸ್, ಆ ಥರ ಎಲ್ಲ. ಬಟ್ ವಾಟ್ ಐ ಸೇ, ಗಾಡ್ ನೋಸ್ ಎವ್ರಿಥಿಂಗ್ ಅಷ್ಟೇ. ಆ್ಯಂಡ್ ಸೊ ಇದಾಗಿತ್ತು ನನ್ನ ಪ್ರೀ ಪ್ರೆಗ್ನೆನ್ಸಿ ಕತೆ. ಸೊ ಮೇನ್ ಫ್ಯಾಕ್ಟರ್ ನಾನು ಏನು ಹೇಳೋಕ್ಕೆ ಬರ್ತಿದ್ದೀನಿ ಅಂತಂದರೆ, ಲೈಫ್ ಸ್ಟೈಲ್, ಹೆಲ್ತ್ ತುಂಬ ಇಂಪಾರ್ಟೆಂಟು ವುಮೆನ್ಸ್ಗೆ. ಮತ್ತು ಇಫ್ ಯು ಟ್ರೈಂಗ್ ಟು ಹ್ಯಾವ್ ಅ ಬೇಬಿ, ಪೇಷನ್ಸ್ ಇರಬೇಕು, ನಿಮ್ಮ ಎಫರ್ಟ್ಸ್ ಇರಬೇಕು. ಆ್ಯಂಡ್ ಡಾಕ್ಟರ್ ಎಲ್ಲ ಸ್ಕ್ಯಾಮ್ ಅದು ಇದು ಆ ಥರ ಎಲ್ಲ ಇಲ್ಲ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಲೈಕ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಯಾರಿಗಾದರೂ ಲೈಕ್ ಮ್ಯೂಚುವಲ್ಲು, ಯಾರಿಗಾದ್ರೂ ಗೊತ್ತಿರೋರು, ಲೈಕ್ ರಿವ್ಯೂಸ್ ಇರುತ್ತೆ ಅಲ್ವಾ, ಆ ಥರ ಡಾಕ್ಟರ್ಸ್ ಹತ್ರ ಟ್ರೀಟ್ಮೆಂಟ್ ತೊಗೊಳೋದು, ಇಟ್ ಈಸ್ ಗುಡ್. ಆ್ಯಂಡ್ ಒನ್ ಮೋರ್ ಥಿಂಗ್, ದ ಬೇಸಿಕ್ ಇಸ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ನ ತಗೊಬೇಕು. ಪ್ರೆಗ್ನೆಂಟ್ ಮುಂಚೆನೇ ಯಾರ್ಯಾರು ಟ್ರೈ ಮಾಡ್ತಿದ್ದೀರೋ, ಒಂದೊಂದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಇಫ್ ನೀವು ಗೈನಕಾಲಜಿಸ್ಟ್ ಹತ್ರ ಹೋದರೆ, ಯು ಪ್ಲೀಸ್ ಆಸ್ಕ್ ಫಾರ್ ಫೋಲಿಕ್ ಆ್ಯಸಿಡ್. ಅದು ಬೇಬಿ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಪ್ರೆಗ್ನೆಂಟ್ ಟ್ರೈ ಮಾಡ್ತಿದ್ರೆ ಕೇಳಬೇಕು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸು. ಸೊ ಇಲ್ಲಿವರೆಗೂ ಪ್ರೀ ಪ್ರೆಗ್ನೆನ್ಸಿನಲ್ಲಿ ನಾನು ಏನು ಫೇಸ್ ಮಾಡಿದ್ದೆ, ಆ್ಯಂಡ್ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಓವ್ಯುಲೇಷನ್ ಟ್ಯಾಬ್ಲೆಟ್ ಕೊಡ್ತಾರೆ, ಆ್ಯಂಡ್ ಯು ಹ್ಯಾವ್ ಟು ಗೋ ಫಾರ್ ಸ್ಕ್ಯಾನ್ ಆನ್ 2nd day or 3rd day of your periods if you're trying for a baby. ಸೊ ಸ್ಕ್ಯಾನ್ ಮಾಡಿಬಿಟ್ಟು ಓವ್ಯುಲೇಷನ್ ಟ್ಯಾಬ್ಲೆಟ್ಸ್ ಏನೇನು ಪ್ರಿಸ್ಕ್ರೈಬ್ ಮಾಡ್ತಾರೋ ಡಾಕ್ಟರ್ ಪ್ರೊಸೀಜರ್ಸು. ಬಟ್ ಏನಂದರೆ ಅಪಾಯಿಂಟ್ಮೆಂಟ್ಸ್ ಮಿಸ್ ಮಾಡಬಾರ್ದು, ಕನ್ಸಲ್ಟೇಷನ್ ಮಿಸ್ ಮಾಡಬಾರ್ದು, ಡಾಕ್ಟರ್ ಏನು ಹೇಳ್ತಾರೋ ಆ ಥರ ಫಾಲೋ ಮಾಡಬೇಕು. ಆ್ಯಂಡ್ ಏನೇ ಡೌಟ್ ಇದ್ದರೂ ಆಸ್ಕ್ ಯೋರ್ ಡಾಕ್ಟರ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂದರೆ, ಡಾಕ್ಟರ್ ಬಂದುಬಿಟ್ಟು ದೇ ಹ್ಯಾವ್ ಟು ಕ್ಲಿಯರ್ ಯೋರ್ ಡೌಟ್ಸ್. ಅದನ್ನು ಬಿಟ್ಟು ಇಫ್ ದೇ ಆರ್ ನೆಗ್ಲೆಕ್ಟಿಂಗ್ ಇಟ್, ಪ್ಲೀಸ್ ಸಿ ಟು ಸಮ್ ಅದರ್ ಡಾಕ್ಟರ್, ಬಿಕಾಸ್ ಇಟ್ ಈಸ್ ಅ ಬಿಗ್ ಜರ್ನಿ. ಪ್ರೆಗ್ನೆನ್ಸಿ ಅನ್ನೋದು ಬಿಗ್ ಜರ್ನಿ. 9 months ಪಾಪು ಡೆಲಿವರಿ ಆಗೋವರೆಗೂ ನೀವು ಆ ಡಾಕ್ಟರ್ ಜೊತೆನೇ ಇರಬೇಕಲ್ವಾ, ಅಂದರೆ ಡೆಲಿವರಿ ಎಲ್ಲ ಅವರೇ ಮಾಡಿಸ್ತಾರೆ. ಸೊ ಅದು ಒಂದು ಟ್ರಸ್ಟ್ ಬಿಲ್ಡ್ ಆಗಬೇಕು ನಿಮಗೆ. ಇಟ್ ಈಸ್ ಬೆಟರ್ ಯು ಸಿ ಫಾರ್ ಅ ಗುಡ್ ಡಾಕ್ಟರ್ ಆಲ್ಸೋ. ಸೊ ಇಷ್ಟೇ ವ್ಲಾಗು. ನಿಮ್ಗೇನಾದರೂ ಡೌಟ್ ಇದ್ದರೆ, ನಂದೇನಾದರೂ ತಪ್ಪಿದರೆ ಪ್ಲೀಸ್ ಕರೆಕ್ಟ್ ಮೀ. ಐ ಡೋಂಟ್ ಮೈಂಡ್ ಅಬೌಟ್ ಇಟ್, ಐ ವಿಲ್ ಟೇಕ್ ಇಟ್. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಐ ಡೋಂಟ್ ನೋ ನಾನು ಏನು ಮಾತಾಡಿದ್ದೀನಿ ಅಂತ, ನನಗೇನು ಅನಿಸಿದೆಯೋ ನಾನು ಅದು ಮಾತಾಡಿದ್ದೀನಿ. ಆ್ಯಂಡ್ ಯಾ, ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ನನ್ನ ಪ್ರೆಗ್ನೆನ್ಸಿಲಿ ಏನೇನು ಸ್ಕ್ಯಾನ್ ತೆಗೆದ್ರು, ಮತ್ತು ಹೌ ಐ ವಾಸ್ ಲೈಕ್, ಅಂದರೆ ಏನು ಊಟ ಮಾಡ್ತಿದ್ದೆ, ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.